ಮಾಜಿ ಪ್ರಧಾನಿ ದೇವೇಗೌಡರ ಶಕ್ತಿ ಅವ್ರು ಹಾಗೆ ನೋಡಕ್ಕೆ ಹೋದ್ರೆ ಪತಿ ನಾನು ಆಗಲೇ ಹೇಳ್ತಿದ್ನಲ್ಲ ಪ್ರಧಾನಿಯಾಗಿದ್ದರೂ ಅಹಂ ಇರಲಿಲ್ಲ ಅವ್ರಿಗೆ. ಯಾವತ್ತೂ ಸರಳ ಉಡುಗೆ ತೊಡುಗೆಯಲ್ಲೇ ಸದಾ ಕಾಣಿಸ್ಕೊಳ್ತಾ ಇದ್ರು. ಆಡಂಬರದ ಬದುಕಿನಿಂದ ಚೆನ್ನಮ್ಮ ಅವ್ರು ಯಾವಾಗಲೂ ದೂರ ಇರ್ತಾ ಇದ್ರು. ಮನೆಯ ಎಲ್ಲ ತೀರ್ಮಾನಗಳಲ್ಲೂ ಅವರ ಪಾತ್ರ ತುಂಬ ದೊಡ್ಡದು ಹಾಗೆ ನೋಡ್ಕೊಳಕ್ಕೆ ಹೋದರೆ. ಅಂದರೆ ಅವ್ರು ನಾ ಹೇಳಿದ್ನಲ್ಲ ನೇರವಾಗಿ ಮೈನ್ ಸ್ಟ್ರೀಮ್ ಪೊಲಿಟಿಕ್ಸಿಗೆ ಬರಲಿಲ್ಲ ಅವರು. ಆದರೆ ಯಾವ ನಿರ್ಧಾರಗಳಾಗಬೇಕಾದ್ರೂ ಮನೆಯಲ್ಲಿ ಆ ನಿರ್ಧಾರಗಳನ್ನು ಇವರು ಕೂಡ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ರು. ಏನೇ ದೊಡ್ಡ ನಿರ್ಧಾರ ಆಗಬೇಕಾದ್ರೆ ಮಕ್ಕಳು ಕೂಡ ಬಂದು ತಾಯಿಯ ಸಲಹೆ ಸೂಚನೆಗಳನ್ನ ಕೇಳ್ತಾ ಇದ್ರು. ರಾಜಕೀಯದ ವಿಚಾರ ಆಗಿರಲಿ ಅಥವಾ ಕುಟುಂಬದ ನಿರ್ಧಾರಗಳಾಗಿರಲಿ ಯಾವುದೇ ಆಗಿದ್ರೂ ಕೂಡ ಇವರ ಸಲಹೆ ಸೂಚನೆಗಳಿಗೆ ತುಂಬ ದೊಡ್ಡ ಬೆಲೆ ಇತ್ತು ಮನೆಯಲ್ಲಿ. ಸಂಸಾರದ ಸಮಸ್ಯೆಯನ್ನು ಅವರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಹೇಳಿದ್ದು ದೇವೇಗೌಡರ ಶಕ್ತಿ ಅವರು ಒಂದು ರೀತಿಯಲ್ಲಿ. ಅದು ಅವರು ಹೊಳೆನರಸೀಪುರದಲ್ಲಿರಲಿ, ಬೆಂಗಳೂರಲ್ಲಿರಲಿ, ಡೆಲ್ಲಿನಲ್ಲಿರಲಿ, ಎಲ್ಲೇ ಇದ್ದರೂ ಕೂಡ ಅತ್ಯಂತ ಸರಳ ಜೀವನ ಅವ್ರದ್ದು. ಅತ್ಯಂತ ಸರಳ ಜೀವನ, ಸರಳ ವ್ಯಕ್ತಿತ್ವ. ಅಂದರೆ ಮಾತೃ ಹೃದಯ, ಒಂದು ರೀತಿ ಎಲ್ಲರನ್ನೂ ಮಕ್ಕಳಂತೆ ಕಾಣೋದು.